ದುಬಾರಿ ದುನಿಯಾ. ಹೌದು ಸ್ವಾಮಿ, ನಾವು ನೀವು ಎಲ್ಲರೂ ಜೀವನ ಮಾಡ್ತಾ ಇರೋದು ನಾರ್ಮಲ್ ಸಿಂಪಲ್ ಲೈಫ್ ಅಲ್ಲ. ನಾವುಗಳು ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇದೀವಿ. ಆದ್ರೆ ನಾವಿರುವಂತ ದುನಿಯಾ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಯಾವುದರ ಬೆಲೆ ಕೇಳಿ ಎಲ್ಲವೂ ಕೂಡ ಗಗನಕ್ಕೇರ್ಬಿಟ್ಟಿದೆ. ಯಾವುದು ಕೂಡ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ದುಡಿಮೆ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ, ಆದ್ರೆ ಖರ್ಚು ವಿಪರೀತ ಜಾಸ್ತಿ ಆಗ್ತಾ ಇದೆ. ಬಸ್ ದರ ತಗೊಳ್ಳಿ, ಮೆಟ್ರೋ ದರ ತಗೊಳ್ಳಿ, ಟಿಕೆಟ್ ದರ ತಗೊಳ್ಳಿ, ಅಥವಾ ಹಾಲಿನ ದರ ತಗೊಳ್ಳಿ, ದಿನಸಿ ಪದಾರ್ಥ ತಗೊಳ್ಳಿ, ಪೆಟ್ರೋಲ್ ಡೀಸೆಲ್ ತಗೊಳ್ಳಿ, ಯಾವುದರ ಬೆಲೆ ಕಡಿಮೆ ಇದೆ ಹೇಳಿ? ನಾವು ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಬಡವರ ಪರ ಇರುವಂತಹ ಸರ್ಕಾರ. ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬಿಟ್ರು. ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜನರನ್ನ ಉದ್ಧಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಲ್ಲ. ನೋ, ನಾವೆಲ್ಲರೂ ಹಂಗೆ ಅಂದ್ಕೊಳ್ತಿರುವಾಗಲೇ ಅವರು ಪ್ರೂವ್ ಮಾಡಿದ್ದಾರೆ. 6ನೇ ಗ್ಯಾರಂಟಿಯನ್ನ ಜಾರಿ ಮಾಡಿ. ಯಾವುದು ಗೊತ್ತಾ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ? ದರ ಏರಿಕೆಯ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ. ಎಲ್ಲದರ ದರ ಏರಿಕೆ ಮಾಡ್ಬಿಟ್ಟು ಎಲ್ಲಾದ್ರಿಂದನೂ ತೆರಿಗೆ ವಸೂಲಿ ಮಾಡ್ತಾ, ಎಲ್ಲಾದ್ರಿಂದನೂ ಎಲ್ಲೆಲ್ಲ ಅವಕಾಶ ಸಿಗುತ್ತೋ. ಈಗ ನಿನ್ನೆ ತಾನೇ 4 ರೂಪಾಯಿ ಜಾಸ್ತಿ ಮಾಡಿದ್ರು ಹಾಲಿಗೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಎಲ್ಲದ್ರಿಂದನೂ ದೋಚಣ, ಪೀಕ್ ಬಿಡೋಣ ಜನರ ಹತ್ರ ದುಡ್ಡಿನ ಅಂತ ಹೇಳಿ ಜನರ ಜೇಬಿಗೆ ಕತ್ರಿಯನ್ನ ಹಾಕ್ತಾ ಒಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ ನಮ್ಗೆ ಸರ್ಕಾರ. ಉಗ್ಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ, ಅನುಭವಿಸಕ್ಕೂ ಆಗ್ತಾ ಇಲ್ಲ. ಆ ರೀತಿ ಆಗಿದೆ. ಸಾರ್ವಜನಿಕರ ಪರಿಸ್ಥಿತಿ ದುಸ್ಥಿತಿಗೆ ಹೊರಟೋಗಿದೆ. ಜನರು ಕಂಗಾಲಾಗಿದ್ದಾರೆ ಬೆಲೆ ಏರಿಕೆಯಿಂದ. ಪವರ್ ಟಿವಿ ಓಕೆ, ಸರ್ಕಾರ ಏನೋ ಬೆಲೆ ಏರಿಕೆ ಮಾಡ್ತಾ ಇದೆ, ಜನ ಏನ್ ಹೇಳ್ತಾರೆ ಅಂತ ಜನಾಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ನಾವು ಮುಂದಾದಾಗ ಜನರು ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್. ಕಾಂಗ್ರೆಸ್ ಸರ್ಕಾರದಿಂದ ದರ ಏರಿಕೆಯೇ 6ನೇ ಗ್ಯಾರಂಟಿ. ದರ ಏರಿಕೆ 6ನೇ ಗ್ಯಾರಂಟಿ. ಹಾಲು, ತೈಲ, ದಿನಸಿ, ತರಕಾರಿ, ವಿದ್ಯುತ್ತು, ಬಸ್ಸು, ಮೆಟ್ರೋ ಸಾಲು ಸಾಲು ದರ ಏರಿಕೆ ಬಳಿಕ ಈಗ ಮತ್ತೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ವರ್ಷದಲ್ಲಿ 2 ರಿಂದ 3 ಸಲ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ. ಸಾರ್ವಜನಿಕರ ಕೆಂಗಣ್ಣಿಗೆ ರಾಜ್ಯ ಸರ್ಕಾರ ಗುರಿಯಾಗಿದೆ. 4 ರಿಂದ 5 ರೂಪಾಯಿ ಹಾಲಿನ ಬೆಲೆ ಏರಿಕೆಯ ಪ್ರಸ್ತಾಪಕ್ಕೆ ಜನರು ಕಿಡಿಕಾರ್ತಾ ಇದ್ದಾರೆ. ದರ ಏರಿಕೆಗೆ ಜನರು ಏನಂತಾರೆ ಅಂತ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಪವರ್ ಟಿವಿಯಲ್ಲಿ ಸಾರ್ವಜನಿಕರ ಆಕ್ರೋಶ, ಬೇಸರ, ಅಳಲು ಎಲ್ಲವೂ ಕೂಡ ವ್ಯಕ್ತವಾಯಿತು. ರಾಜ್ಯಾದ್ಯಂತ ಪವರ್ ಟಿವಿ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪವರ್ಫುಲ್ ಜನಾಭಿಪ್ರಾಯವನ್ನ ಪವರ್ ಟಿವಿ ಸಂಗ್ರಹಿಸಿದೆ. ಇಲ್ಲಿ ಕೂತ್ಕೊಂಡು ಹೇಳ್ತಿರಲ್ಲ, ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವು ರೈತರಿಗೆ ಕೊಡ್ತಾ ಇದೀವಿ, ರೈತರಿಗೆ ಒಳ್ಳೇದಾಗುತ್ತೆ, ಜನ ಎಲ್ಲ ಒಪ್ಕೊಂಡಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದೀವಿ, ಎಷ್ಟೋ ಜನರ ಬದುಕು ಉದ್ಧಾರ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ. ನುಡಿದಂತೆ ನಡೆದ ಸರ್ಕಾರ ನಮ್ದು ಅಂತ ಹೇಳಿ ಇವತ್ತು ದಯಮಾಡಿ ಎಲ್ಲರೂ ಕೂತ್ಕೊಂಡು ನೋಡಿ. ನಿಮ್ಮ ಸಚಿವ ಸಂಪುಟದ ಸಚಿವರು ಎಲ್ಲರೂ ಕೂತ್ಕೊಂಡು ಜನ ಏನ್ ಹೇಳ್ತಾ ಇದ್ದಾರೆ, ಜನ ಏನಂತ ಇದ್ದಾರೆ, ಜನ ಯಾವ ರೀತಿ ಬದುಕ್ತಿದ್ದಾರೆ. ಸ್ವಲ್ಪ ವಿಧಾನಸೌಧದ AC ಕ್ಯಾಬಿನ್ಗಳನ್ನ ಬಿಟ್ಟು ಹೊರಗಡೆ ಬಂದು ಹಳ್ಳಿಗಳಿಗೆ ಹೋಗಿ ಉಸ್ತುವಾರಿ ಸಚಿವರುಗಳು ಸ್ವಲ್ಪ ರೂಟ್ ಲೆವೆಲಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡಿ. ಇನ್ನು ರಾಜ್ಯದಲ್ಲಿ ಮತ್ತೆ KMF ಹಾಲಿನ ಬೆಲೆ ಹೆಚ್ಚಳವಾಗ್ತಾ ಇದ್ದು ಹೋಟೆಲ್ ಮಾಲೀಕರಿಗೆ ಹಾಲಿನ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸದ್ಯ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವಂತಹ ಹೋಟೆಲ್ ಮಾಲೀಕರು ಪವರ್ ಟಿವಿ ಜೊತೆ ತಮ್ಮ ಅಳಲನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಅದು ಏಪ್ರಿಲ್ 1ರಿಂದ ರಾಜ್ಯಾದ್ಯಂತ ಜಾರಿಗೆ ಬರ್ತಿರುವಂತದ್ದು. ಆ ಹಿನ್ನೆಲೆ ಹಾಲಿನ ದರ ಹೆಚ್ಚಳದ ಒಂದು ಪರಿಣಾಮ ಹೋಟೆಲ್ಗಳ ಮೇಲೆ ಬೀರಿರ್ತಕ್ಕಂಥದ್ದು. ನಾನೀಗ ಬಾಗಲಕೋಟೆ ನವನಗರದ ಜಿಲ್ಲಾ ಆಸ್ಪತ್ರೆಯ ಹೋಟೆಲ್ ಒಂದರಲ್ಲಿದ್ದೀನಿ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾಕಂತಂದ್ರೆ ಲೀಟರ್ ಹಾಲಿಗೆ ಸರ್ಕಾರ 4 ರೂಪಾಯಿ ದರ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಏಪ್ರಿಲ್ 1ರಿಂದ ಆ ಒಂದು ಹೊಸ ದರ ಜಾರಿಗೆ ಬರ್ತಿರ್ತಕ್ಕಂಥದ್ದು. ಹೋಟೆಲ್ ನಡೆಸ್ತಕ್ಕಂಥ ಮಾಲೀಕರು ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಬೆಲೆ ಏರಿಕೆಯ ಬಿಸಿ ತಟ್ಟಿದರ ಪರಿಣಾಮ ತಾವು ಹೋಟೆಲ್ನಲ್ಲೂ ಕೂಡ ಒಂದು ಟೀ, ಕಾಫಿ, ಏನು ಹಾಲಿನಿಂದ ತಯಾರಾಗ್ತಕ್ಕಂಥ ಏನು ಆಹಾರ ಪದಾರ್ಥಗಳ ಬೆಲೆಯೂ ಹೆಚ್ಚಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ಅವರು ತಮ್ಮ ಅಳಲಿನ ಮೂಲಕ ತೋಡ್ಕೊಳ್ತಿರ್ತಕ್ಕಂಥ. ನಮ್ಮ ಜೊತೆ ಏನು ಒಂದು ಈ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಇರ್ತಕ್ಕಂಥ ಹೋಟೆಲ್ನ ಮಾಲೀಕರಾದ ಪಾಟೀಲ್ ಅವರಿದ್ದಾರೆ. ಪಾಟೀಲ್ ಅವರೇ, 4 ರೂಪಾಯಿ KMF ಹಾಲಿನ ದರ ಹೆಚ್ಚಳ ಆಗಿದೆ. ನಿಮಗೆ ಯಾವ ರೀತಿ ಅದು ಆ ಒಂದು ಎಫೆಕ್ಟ್ ಆಗ್ತಾ ಇದೆ? ಎಫೆಕ್ಟ್ ಆಗತ್ತೆ, ಗಿರಾಕಿಗಳು ಎಫೆಕ್ಟ್ ಆಗತ್ತೆ. ಇಲ್ಲಿ ನಾವು ರೇಟ್ ಹೆಚ್ಚಿಗೆ ನಮಗ್ ಮಾಡಕ್ ಬರಂಗಿಲ್ಲ. 4 ರೂಪಾಯಿ ಹೆಚ್ಚಾಗಿದ್ದು ಅವ್ರು ಸರ್ಕಾರ ಮಾಡದತ್ತು. ನಮಗೆ ಇಲ್ಲಿ ಚಾದ ಬೆಲೆ ಹೆಚ್ಚಿಗೆ ಮಾಡಕ್ ಬರಂಗಿಲ್ಲ. ಬಡ ರೋಗಿಗಳು ಬರ್ತಾರ, ಇದ್ ರೇಟ್ನಾಗ ನಾವು ಕೊಡ್ಬೇಕು. ನಮಗ್ ತೊಂದ್ರೆ ಆಗತ್ತೆ ಇದರ್ಲಿದ್ದ. ಇದ್ರ ಜೊತೆ ವಿದ್ಯುತ್ ಬಿಲ್ ಕೂಡ ಒಂದು
ಹೆಚ್ಚಳ ಮಾಡಿರ್ತಕ್ಕಂಥದ್ದು, 24 ಪೈಸೆಯಿಂದ 32 ಪೈಸೆವರೆಗೆ ಏರಿಕೆ ಮಾಡಿರ್ತಕ್ಕಂಥದ್ದು. ಕರೆಂಟ್ ಬಿಲ್ ಬಗ್ಗೆ ಹೇಳೋದಾದ್ರೆ ಕರೆಂಟ್ ಬಿಲ್ನು ಭಾಳ ಹೆಚ್ಚಾತ್ರಿ. ಮತ್ತೆ ಎಲ್ಲಾ ಲಕ್ಷಣ ಅಲ್ರಿ, ನಮ್ಗ ಬರುವ ಆದಾಯದ ಒಳಗೆ ಎಲ್ಲಾನು ಕಟ್ ಮಾಡ್ಕೊಂತ ಹೋಗ್ತ ಸರ್ಕಾರ, ನಮ್ಗೇನು ಉಳಿಯಂಗಿಲ್ಲ. ಇದು ಏನು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಇರ್ತಕ್ಕಂತ ಹೋಟೆಲ್ ಮಾಲೀಕ ಪಾಟೀಲ್ ಅವರ ಒಂದು ಅಳಲು ಅಂತಾನೆ ಹೇಳ್ಬೇಕಾಗತ್ತೆ. ಸರ್ಕಾರ KMF ನಿಂದ 4 ರೂಪಾಯಿ ಹಾಲಿನ ದರ ಹೆಚ್ಚಳದ ಜೊತೆಗೆ ಏನು 24ರಿಂದ 32 ಪೈಸೆಯಷ್ಟು ವಿದ್ಯುತ್ ಬಿಲ್ಲು ಕೂಡ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಹೋಟೆಲ್ ಉದ್ಯಮದ ಮೇಲೆ ಒಂದು ಭಾರಿ ಹೊಡೆತ ಬಿದ್ದಂತಾಗಿದೆ ಅಂತಕ್ಕಂಥ ಒಂದು ಮಾತನ್ನ ಪಾಟೀಲ್ ಅವರು ಪವರ್ ಟಿವಿ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿರ್ತಕ್ಕಂಥದ್ದು. ನವನಗರದಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ಹೋಟೆಲ್ ಮಾಲೀಕರು ಹೇಳಿದ್ ನಿಜ. ಯಾಕೆಂದ್ರೆ ಬಡವರು ಬರ್ತಾರೆ, ಇನ್ಯಾರೋ ಬರ್ತಾರೆ, ಅವ್ರಿಗೆ ನಾವು ಅಷ್ಟೊಂದು ರೇಟಲ್ಲಿ ಕಾಫಿ ಟೀ ಕೊಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ. ಇನ್ನು ಬಳ್ಳಾರಿಯಲ್ಲೂ ಕೂಡ ಮಾತನಾಡಿದ್ದಾರೆ ಜನರು, ಏನ್ ಹೇಳಿದ್ದಾರೆ ಕೇಳಿಸ್ಕೊ. ಒಂದೊಂದಾಗಿ ಅಕ್ಕಿ ಮೇಲೆ, ಬೇಳೆ ಮೇಲೆ, ಆಮೇಲೆ ಎಣ್ಣೆ ಆಯ್ತು, ಇವಾಗ ಹಾಲಾಯ್ತು. ಚಿಕ್ಕ ಹುಡುಗರಿಂದ ಮುದುಕರವರೆಗೆ ಎಲ್ಲರೂ ಹಾಲು ಮೊಸರುಗಳನ್ನು ಸೇವನೆ ಮಾಡ್ತಾರೆ. ಅದ್ರ ಮೇಲೆ ಹೆಚ್ಚಳ ಮಾಡಿದ ಅವ್ರ ಉದ್ದೇಶ ಏನು? ಇವಾಗ ಉಚಿತ ಅಂತ ಎಲ್ಲ ಉಚಿತವಾಗಿ ಕೊಟ್ಟು ಇವಾಗ ಎಲ್ಲರ ಜೀವನದಲ್ಲಿ ಎಷ್ಟು ಸಂಕಟ ಬಂದಿದೆ. ಅದರಿಂದ ಯಾರು ಕೇಳೋರಿಲ್ವಾ? ಹಿಂದಿನ ಸರ್ಕಾರಕ್ಕೆ ನಾನು ಒಂದೇ ಪ್ರಶ್ನೆ ಮಾಡ್ತೀನಿ, ಸಾಹೇಬ್ರೆ ನಿಮ್ಗೆ ಯಾರು ಉಚಿತವಾಗಿ ಎಲ್ಲ ಕೊಡ್ರಿ, ಹೆಣ್ಮಕ್ಳಿಗೆ ಬಸ್ ಆಯ್ತು ಎಲ್ಲ ಯಾರು ಕೊಡ್ರಿ ಅಂತ ಕೇಳಿದ್ರು. ಇವತ್ತೇನು ಹಾಲಿನ ದರ ಏರಿಕೆ ಮಾಡಿದಾರಲ್ಲ, ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ದಿನ ಬಳಕೆ ವಸ್ತುಗಳವೆಲ್ಲ, ಗ್ಯಾಸ್ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಇದೆಲ್ಲ ರೇಟ್ ಹೆಚ್ಚು ಮಾಡೋದ್ರಿಂದ ಅವರ ಒಂದು ಸಿದ್ದರಾಮಯ್ಯ ಅವರ ಒಂದು ಬುದ್ಧಿ ನಮಗೆ ಗೊತ್ತಾಗ್ತಾ ಇದೆ ಅಷ್ಟೇ. ತುಂಬಾ ಬೇಜಾರಾಗ್ತಾ ಇದೆ. ಅದು ನಾನು ಬರೀ ನಮ್ದು ಮಾತ್ರ ಹೇಳ್ತಾ ಇಲ್ಲ, ಇಡೀ ಪ್ರಪಂಚನೇ ಆಧಾರ. ಮಕ್ಕಳ ಪ್ರತಿಯೊಂದು ಸಣ್ಣ ಮಗುವಿಂದ ಹಿಡ್ಕೊಂಡು ವೃದ್ಧರವರೆಗೂ ಹಾಲಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತೆ, ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು. ಹಾಗಾಗಿ ಹಾಲಿನ ದರ ಏನು ಇವತ್ತು ಹೆಚ್ಚಾಗಿದೆಯಲ್ಲ, ಅದರಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ. ಹಾಲಿನ ರೇಟ್ ತುಂಬಾನೇ ಹೆಚ್ಚಾಗಿದೆ. ಹಾಗಾಗಿ ಸಾರ್ವಜನಿಕರು ತುಂಬಾನೇ ಕಷ್ಟ ಆಗ್ತಿದೆ. ನಮ್ಮಂತವ್ರು ಬಹಳ ಜನ ಇರ್ತಾರೆ ದುರ್ಗಂತಿನವರು, ಬೆಳಗ್ಗೆ ಹೋಗಿ ಸಾಯಂಕಾಲ ಅವರಿಗೆ ಒಂದೇ ಸರಿ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಬಹಳನೇ ಇದಾಗುತ್ತಿದೆ. ಇದರಿಂದ ಸ್ವಲ್ಪ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಇದೇ ಇದೆ. 2,000 ರೂಪಾಯಿ ಕೂಡ ಆಗ್ತೀನಿ ಅಂದ್ರೆ ಒಂದ್ 8 ತಿಂಗಳು ನಿಲ್ಲಿಸ್ಬಿಟ್ರು, ಮತ್ತೆ 2 ತಿಂಗಳು ಆಗ್ತದೆ, ಮತ್ತೆ ಸ್ಟಾಪ್ ಮಾಡಿದ್ರು. ಒಬ್ಬರು ಬಂದಿದೆ, ಒಬ್ರು ಬರ್ಲಿಲ್ಲ. ಹೀಗಾಗಿ ನಾವು ಈ ಸರ್ಕಾರಕ್ಕೆ ಹೇಳೋದು ಅಂದ್ರೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು. ಹಾಲಿನ ರೇಟ್ ಇವಾಗ ಯಾವಾಗಲೇ 3 ಸರಿ ಜಂಪ್ ಆಗಿದೆ. ಅದರಲ್ಲಿ ನಮಗಂತೂ ಏನು ಲಾಭ ಇಲ್ಲ, ಅವ್ರಿಗೆ ರೈತರಿಗೂ ಏನು ಲಾಭ ಇಲ್ಲ ಇದರಿಂದ. ಹಾಗಾಗಿ ಇದನ್ನ ಸ್ವಲ್ಪ ಗಮನಕ್ಕೆ ತಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಕೊಂತೀವಿ. ಒಂದೊಂದಾಗಿ ಅಕ್ಕಿ ಮೇಲೆ ಕೇಳಿದ್ರಲ್ಲ ಗೃಹಿಣಿಯರು ಏನ್ ಹೇಳಿದ್ರು ಅಂತ ಹೇಳಿ. 5 ರೂಪಾಯಿ 10 ರೂಪಾಯಿ ಅವ್ರಿಗೇನು ಅನ್ಸಲ್ಲ, ಆದ್ರೆ ಮನೆ ನಡೆಸುವಂತ ಗೃಹಿಣಿಯರಿಗೆ ಪ್ರತಿನಿತ್ಯ 5 ರೂಪಾಯಿ 10 ರೂಪಾಯಿ ಬದಲಾವಣೆ ಆದ್ರೆ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ವಿಜಯಪುರದಲ್ಲೂ ಕೂಡ ಸಾರ್ವಜನಿಕರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಪದೇ ಪದೇ ವಿದ್ಯುತ್ ದರ ಮತ್ತು ಹಾಲಿನ ದರ ಏರಿಸುತ್ತಿರೋದು ನೋಡಿದ್ರೆ ಅವ್ರಿಗೊಂದು ನಾಚಿಕೆ ಆಗಬೇಕು. ಏರಿಸೋದಿತ್ತ ಒಮ್ಮೆ ಏರಿಸ್ಬಿಡ್ರಿ. ಈಗ ತಿಂಗಳಿಗೊಮ್ಮೆ 51 ರೂಪಾಯಿ ಏರಿಸಿದ, ಈಗ 4 ರೂಪಾಯಿ ಏರಿಸಿದಾರೆ. ಈಗ ಬದುಕಬೇಕಂತ ಎಷ್ಟ ಕಷ್ಟ ಪಡ್ಬೇಕಾಗ್ತದೆ. ಯಾಕಂತ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಜನರ ಮೇಲೆ ಒಂದು ರೀತಿ ಬರೆ ಮೇಲೆ ಬರೆ ಎಳಿತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಒಂದು ಪದಾರ್ಥಗಳ ಮೇಲೆ ಆಗಲಿ, ಉತ್ಪನ್ನಗಳ ಮೇಲೆ ಆಗಲಿ, ಮತ್ತು ಹಾಲಿನ ಮೇಲೆ ಆಗಲಿ, ವಿದ್ಯುತ್ತದ ಮೇಲೆ ದರಗಳನ್ನು ಹೆಚ್ಚಿಸ್ತಾನೇ ಇದ್ದಾರೆ. ಇದು ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಜನರಿಗೆ ಹೊರೆಯಾಗುವಂಥ ಏನು ಹಾಲಿನ ದರ ಹಾಗೂ ವಿದ್ಯುತ್ ದರವನ್ನು ಏರಿಕೆ ಮಾಡ್ತಾ ಇದೆ. ಇದು ಭಾಳ ರಾಜ್ಯದಲ್ಲಿ ಜನತೆಗೆ ಅನ್ಯಾಯ ಮಾಡ್ತಾ ಇದೆ. ಯಾಕಪ್ಪ ಅಂತಂದ್ರೆ ತಾವು ಏನು ಈ ಗ್ಯಾರಂಟಿಗಳಿಗೆ ಏನು ಒಂದು ಕೈಲೇ ಕೊಡೋದು, ಒಂದು ಕೈಲೇ ಕಸ್ಕೊಳ್ಳೋದು, ಈ ರೀತಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಹೊಂಟಿದೆ. ಆಮ್ಯಾಗ ಏನಪ್ಪ ಅಂತಂದ್ರೆ ಇದು ಗ್ಯಾರಂಟಿ ಯೋಜನೆಗಳು ಮಾಡಿ ಇದು ತೀರಾ ಇಟ್ಟು ಏನಪ್ಪ ಅಂದ್ರೆ ಗಂಡು ಮಕ್ಕಳದು ಕಸ್ಕೊಳ್ಳೋದು, ಹೆಣ್ಮಕ್ಳು ಕೊಡೋದು ಇದು ಮಾಡತ್ತಾರ. ಇದು ಇದೇ ಥರ ಆದ್ರೆ ಜನಸಾಮಾನ್ಯರು ಬದುಕೋದು ಭಾಳ ಕಷ್ಟ ಆಗ್ತೈತಿ. ಅದಕ್ಕೆ ದಯವಿಟ್ಟು ಗ್ಯಾರಂಟಿ ಯೋಜನೆಗಳಿಂದ ಏನೂ ಉಪಯೋಗ ಇಲ್ಲ. ಇದು ಗ್ಯಾರಂಟಿ ಯೋಜನೆಗಳು ಬಂದ್ ಮಾಡಬೇಕು. ರಾಜ್ಯ ಸರ್ಕಾರ ಹಾಲಿನ ದರ ಮತ್ತು ವಿದ್ಯುತ್ ದರವನ್ನು ಏರಿಕೆ ಮಾಡುವ ಮೂಲಕ ರಾಜ್ಯದ ಜನಸಾಮಾನ್ಯರು ಮತ್ತು ಬಡ ಕೂಲಿ ಕಾರ್ಮಿಕ ವರ್ಗದ ಮೇಲೆ ಏನು ಹಣಕಾಸಿನ ಒಂದು ಹೊರೆಯನ್ನು ಹೇರಲಿಕ್ಕೆ ಹೊರಟಿದೆ. ಇದು ಅತ್ಯಂತ ಖಂಡನೀಯವಾದದ್ದು. ಒಂದು ಕಡೆ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸಂಗ್ರಹಿಸುವ ನೆಪದಲ್ಲಿ ರಾಜ್ಯ ಸರ್ಕಾರ ಈ ಬಡವರ ಮೇಲೆ ಒಂದು ಹಣ ಸಂಗ್ರಹ ಮಾಡಲಿಕ್ಕೆ, ಟ್ಯಾಕ್ಸ್ ಸಂಗ್ರಹ ಮಾಡಲಿಕ್ಕೆ ಏನೋ ಒಂದು ದುಸ್ಸಾಹಸಕ್ಕೆ ಮುಂದಾಗ್ಯದಲ್ಲ, ಇದು ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ತೀವ್ರ ಹೊರೆಯಾಗ್ತದೆ.
ಇನ್ನು ಸಕ್ಕರೆ ನಾಡು ಮಂಡ್ಯದ ಜನರು ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಫ್ರೀ ಅಂತ ಮಾಡಿದ್ಮೇಲೆ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದ್ ತಪ್ಪು ತಾನೆ. ಆ ತರ ಎಲ್ಲ ಮಾಡೋದಕ್ಕೆ ಬದುಕಿ ಒಂಚೂರು ಏನೋ ಈಶ ಕೊಟ್ಬಿಟ್ಟು ಸಾಯಿಸ್ಬಿಡಿ. ಈ ತರ ಈಗ ಕರೆಂಟ್ ಫ್ರೀ ಅಂತ ಮಾಡಿದ್ರಿ, ಅದಕ್ಕೆ ಎಷ್ಟು % ಫ್ರೀ, ಇನ್ ಬಾಕಿದೆಲ್ಲ ಜಾಸ್ತಿ. ಹಾಲುಂದ್ ಮಾಡಿದಿರಿ, ಹಾಲುಂದ್ ಇಷ್ಟು ಈ ಮಟ್ಟಕ್ ಮಾಡಿದ್ಮೇಲೆ ಈ ಸರ್ಕಾರ ಏನ್ ಮಾಡಕ್ಕೆ? ಸರ್ಕಾರ ಯಾಕೆ ನಮ್ಗೆ? ಸರ್ಕಾರ ಬೇಡಕ್ಕೆ ಬೇಡ. ದಯವಿಟ್ಟು ಮುಂಚೆ ಯಾವ ತರ ಇತ್ತು ಅದೇ ರೀತಿ ಮಾಡಿ. ಯಾರೇನು ನಿಮ್ನ ಫ್ರೀಯಾಗಿ ಮಾಡಿ ಅಂತ ಹೇಳಕ್ ಬಂದಿರ್ಲಿಲ್ಲ. ನೀವು ಜನಗಳಿಗೋಸ್ಕರ ಆಸೆ ಹುಡ್ಸಿ ಮೋಸ ಮಾಡ್ತಾ ಇದೀರಿ. ಈ ತರ ಹಗ್ಲು ದರೋಡೆ ಮಾಡಕ್ಕಿನ ನೀವು ಸುಮ್ನೆ ಇದ್ಬಿಟ್ರೆ ಚಂದ. ಮಾಡ್ಕೊಂಡು ಒಂತಾವ್ ಏರಿಸ್ತಾರೆ, ಒಂತಾವ್ ಇಳಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಹಗ್ಲು ದರೋಡೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಗೇನು ಬೇಡಿ, ಬಡವರು ಬಗ್ಗರಿಗೆ ಒಂದು ಒಳ್ಳೆ ಸಹಕಾರ ನೀಡಿ. ಒಂದ್ ಕಡೆ ಏರಿಸ್ತೀರಿ, ಒಂದ್ ಕಡೆ ಇಳಿಸ್ತೀರಿ. ನೀವು ಕೊಡೋದ್ ಫ್ರೀ ಏನದೆ? ಏನು ಇದಿಲ್ಲ. ಬಡಗರು ಬಗ್ರಿಗೆಲ್ಲ ಹೊಟ್ಟೆ ಮೇಲೆ ಹೊಡಿತಾ ಕೂತಿದ್ದೀರಾ. ಇದೆಲ್ಲ ಏನು ಮಾಡಕ್ ಹೋಗ್ಬೇಡಿ ನೀವುಗಳು. ನಿಮ್ ತಮ್ಮ ಅಂತೀನಿ ಒಳ್ಳೇದ್ ಮಾಡಿ. ಹಿಂದೆ ಏನಿತ್ತು ಆತರ ಮಾಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಏರ್ಸೋದು ಒಂದ್ ಬಿಟ್ರೆ ಇನ್ಯಾವ್ದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಹಾಳಾಯ್ತವೆ. ಇಲ್ಲಿ ನೋಡ್ರಿ ದಿನನಿತ್ಯ ಈಗ 3 ಬಾರಿ ನಿಮ್ ಸರ್ಕಾರ ಬಂದ್ಮೇಲೆ 3 ಬಾರಿ ಹಾಲಿನ ದರ ಏರ್ಸಿದಿರಿ, 9 ರೂಪಾಯಿ ಏರ್ಸಿದಿರಿ. ಜನಸಾಮಾನ್ಯರು ಬದುಕೋದು ಹೇಗೆ? ಈಗ ಹಾಲಿನ ದರ ಏರಿಸ್ತು ಅಂತಂದ್ರೆ ಹೋಟ್ಲರು ಎಲ್ಲ ಏರಿಸ್ತಾರೆ, ಅವರು ಏರಿಸಲೇಬೇಕು. ಅವರು ಏರಿಸ್ಕೊತಾರೆ. ಆಗ ನಮ್ಮಂತ ಮಿಡಿಲ್ ಕ್ಲಾಸ್ ಜನ ಎಲ್ಲಿ ಹೋಗೋದು, ಏನ್ ಮಾಡೋದು? ನಮ್ಮ ಸಾಮಾನ್ಯ ನಮ್ ಚಂದ ವರ್ಗದವ್ರಿಗಂತ ಫುಲ್ ಜೋಬ್ರೆ ಹಗಲು ದರೋಡೆಗೆ ನಿಂತ್ಬಿಟ್ಟವ್ರೆ. ಫುಲ್ ನೋಡಿ ಅಂತ ನಮ್ಗಂತೂ ಸಾಕಾಗೋದ. ಈಗ ಒಂದ್ ಟೌನ್ಗೆ ಹೋಗ್ತೀನಿ ಅಂದ್ರೆ 500 ರೂಪಾಯಿ ತಗೋಯ್ತು, ಟೀ ಕಾಫಿ ಕುಡಿತೀನಿ ಅಂದ್ರೆ ದುಡ್ಡು ಸಾಲಲ್ಲ. ಎಲ್ಲ ಬೆಲೆ ರೇಟ್ ಜಾಸ್ತಿ ಆಗೋದು, ಬೆಲೆ ರೇಟ್ ಜಾಸ್ತಿ ಆಗಿದೆ. ನಮ್ಗಂತೂ ಸಾಕಾಗೋದ ಜೀವನ ನಡೆಸ್ಬೇಕಾರೆ. ಈ ಮಟ್ಟಿಗೆ ಸರ್ಕಾರ ಬಂದು ನಮ್ಮ ಹಗಲು ದರೋಡೆಗೆ ಬಂದು ಲೂಟಿ ಮಾಡಕ್ ನಿಂತವ್ರೆ. ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಹಾಲು ದರ ಕಮ್ಮಿ ಆಗ್ಬೇಕು, ರೈತರ ಪರ ಇರ್ಬೇಕು. ಇವತ್ತು ರಾಜ್ಯದಲ್ಲಿ ಇವತ್ತು ಏನ್ ಕೊಡ್ತಾರೆ ಅನ್ನೋದು ಆಸೆ ಹುಟ್ಟಿ ದರ ಮಾತ್ರ ಹೆಚ್ಚಿನ ದರ ಎರಗಿಸ್ತಾ ಇದಾರೆ ಹೊರತು ಇವತ್ತು ರಾಜ್ಯದಲ್ಲಿ ಬಡವರ ಪರ ಇಲ್ಲ. ಇವತ್ತು ರಾಜ್ಯದಲ್ಲಿ ಬಡವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು 5 ಬಾರಿ 6 ಬಾರಿ ಇವತ್ತು ವಿದ್ಯುತ್ ದರ ಏರ್ಸಿದ್ದಾರೆ, ನೀರ್ ದರ ಏರ್ಸಿದ್ದಾರೆ. ಇವತ್ತು ಇದೆಲ್ಲ ಖಂಡಿಸಿ ನಾವು ಇವತ್ತು ಒಂದು ಮನವಿ ಮಾಡ್ಬೇಕು ಅಂತ ನಾವು ಈ ರಾಜ್ಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನೋಡಿ, ಕರೆಕ್ಟಾಗಿ ಹೇಳಿದ್ರು ಮಂಡ್ಯದ ಜನ. ನಿಮ್ಗೇನಾದ್ರೂ ನಾವು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ವಾ? ನಿಮ್ ಗ್ಯಾರಂಟಿ ಕೊಡೋದು ಬೇಡ, ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದು ಬೇಡ. ಈ ಕಡೆ ಕೊಡ್ತೀರಾ, ಈ ಕಡೆ ಇಸ್ಕೊಳ್ತೀರಾ. ನಿಮ್ ಗ್ಯಾರಂಟಿನ ಕ್ಯಾನ್ಸಲ್ ಮಾಡಿ, ಹೆಂಗಿತ್ತೋ ಹಂಗೆ ಮಾಡಿ, ನಮ್ಗೆ ಬೆಲೆನ ಇಳಿಸಿ ಅಂತ ಜನ ಹೇಳ್ತಾ ಇದ್ರು. ಇನ್ನು ಬೀದರ್ನ ಜನ ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ನೋಡುತ್ತಿದ್ದೇವೆ, ರಾಜ್ಯ ಸರ್ಕಾರ ಈಗಾಗಲೇ ಹಾಲಿನ ಮೇಲೆ ಮತ್ತು ಎಲ್ಲ ಕರೆಂಟು ಎಲ್ಲ ದರ ಹೆಚ್ಚಿಗೆ ಮಾಡತ್ತಾರ. ಯಾಕಂದ್ರೆ ಗ್ಯಾರಂಟಿ ಸಲುವಾಗಿ. ಆದರೆ ನಾವು ಕೆಲಸ ಮಾಡತ್ತಿದ್ದೆವು, ನಮ್ಮದು ಸಂಬಳ ಅಲ್ಲಿಗೆ ಅದ, ಸಂಬಳ ಹೆಚ್ಚಿಗೆ ಮಾಡತ್ತಿಲ್ಲ. ಹಾಗಾಗಿ ಇದ್ರ ಮೇಲೆ ಸರ್ಕಾರ ಗಮನಕ್ಕೆ ತರಿಸ್ಕೋಬೇಕು. ಆದಷ್ಟು ಎಲ್ಲ ಹೆಚ್ಚಿಗೆ ಮಾಡತ್ತಾರೆ, ಬಟ್ ಸ್ಯಾಲ್ರಿ ಯಾಕೆ ಹೆಚ್ಚಿಗೆ ಮಾಡತ್ತಿಲ್ಲ? ಸ್ಯಾಲ್ರಿ ಕೂಡ ಹೆಚ್ಚಿಗೆ ಮಾಡಬೇಕಲ್ಲ. ನಾವು ಕಮಸಿದ್ರಕ್ಕ ಎಲ್ಲ ಹತ್ತೆ ಹಾಕಬೇಕಾ? ಈ ಗ್ಯಾರಂಟಿ ಚಕ್ರದಾಗ ಎಲ್ಲ ಗರೀಬರಿಗೆ ಏನೂ ಸವಲತ್ತಿಲ್ಲ. ಅದಕ್ಕೆ ಎಲ್ಲ ಹೆಚ್ಚಿನ ರೀತಿಯಾಗ ಗರೀಬರು ಭಾಳ ಪರಿಶಾನ ಅಲ್ಲತ್ತಾರ. ಈ ಗೊತ್ತೇ ಮುಂದೆ ನೋಡಿದೆವು ನಾವು ನ್ಯೂಸ್ದಾಗೆಲ್ಲ ಹಾಲಿನ ದರ 4 ರೂಪಾಯಿ ಹೆಚ್ಚು ಮಾಡಿದ. ಯಾಕೆ ಮಾಡತ್ತಾರ ಗೊತ್ತಾಗೋದು. ಆದರೆ ಲೂಟಿ ಮಾಡಿದ್ರೆ ಹೆಚ್ಚು ಆಗೇ ಆಗಿದೆ ಇವ್ರದ್ದು. ಮತ್ತು ಇದನ್ನು ಹೆಚ್ಚು ಮಾಡ್ಕಸ್ ಮತ್ತು ಲೂಟಿ ಮಾಡತ್ತಾರೆ. ನಾಚಿಕೆ ಬರ್ಬೇಕು ಇವ್ರಿಗೆಲ್ಲ. ಅವನು ಸಿದ್ದರಾಮಯ್ಯಗರ ಪೈಲೆ ನಾಚಿಕೆ ಬರ್ಬೇಕು. ಯಾಕಂತಂದ್ರೆ ಬಸ್ ಫ್ರೀ ಮಾಡಿ ಆಟೋದವರು ಟ್ಯಾಕ್ಸಿದವ್ರಿಗೆ ಅವ್ರಿಗೆ ಜೀವನ ಹೋಗ್ಲತ್ತಾನ. ಆಮೇಲೆ ಹಾಲಿನ ದರ ಹೆಚ್ಚು ಮಾಡ್ಕಸಿ ಗರೀಬರ ಮಂದಿ ಜೀವನ ಹೋಗ್ಲತ್ತಾನ. ನೀ ಏನು ಮಾಡಿದ್ರಪ್ಪ ಮ್ಯಾಲೆ ಕುಂತ ಕಸಿ? ರಾಜ್ಯ ಸರ್ಕಾರ 2 ದಿವಸಗಳ ಹಿಂದೆ ಹಾಲಿನ ದರ ಮತ್ತು ಕರೆಂಟ್ ಬಿಲ್ ಏನದ ಅಂದ್ರೆ ಏರಿಕೆ ಮಾಡ್ಯದ. ಜನಸಾಮಾನ್ಯರಿಗೆ ಏನದ, ಮಹಿಳೆಯರಿಗೆ ವಿಶೇಷವಾಗಿ ಏನದ, ಗೃಹಲಕ್ಷ್ಮಿ ಹಣ ಕೊಟ್ಟು ಮತ್ತೆ ಅವ್ರ ಕುಟುಂಬದಿಂದಲೇ ಹೆಚ್ಚಿನ ಹಣ ಸುಲಿಗೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರ ತುಟ್ಟಿಗೆ ತುಪ್ಪ ಹಚ್ಚಿ ನಮ್ಮಲ್ಲಿ ಶೆಂಡಿಗೆ ಅಂತಾರಲ್ಲ, ಅದು ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕರೆಕ್ಟಾಗಿ ಹೇಳಿದ್ರು. ಬಸ್ ಫ್ರೀ ಮಾಡಿ ಆಟೋದವರ ಹೊಟ್ಟೆ ಮೇಲೆ ಹೊಡೆದ್ರಿ, ಇನ್ನೇನೋ ಫ್ರೀ ಮಾಡಿ ಇನ್ನೇನೋ ಮಾಡಿದ್ರಿ. ನಿಮ್ಮ ಫ್ರೀಗಳು ಯಾರಿಗೆ ಬೇಕು ಅಂತ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ದೇವನಹಳ್ಳಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ಕರ್ನಾಟಕ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ಪ್ರತಿ ಲೀಟರ್ಗೆ 4 ರೂಪಾಯಿ. ಹಾಗೆಯೇ ಕರೆಂಟ್ ಬಿಲ್ ಕೂಡ ಜಾಸ್ತಿ ಮಾಡವ್ರೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ. ಉಚಿತ ಭಾಗ್ಯ ಅಂತೇಳಿ 100 ರೂಪಾಯಿ ಕೊಟ್ಟು 500 ರೂಪಾಯಿ ತಗೋಣ ಅಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದರೆ 500 ರೂಪಾಯಿ ಪ್ರತಿದಿನ 500 ರೂಪಾಯಿ ಕೂಲಿ ಮಾಡೋಂಥ ಕೂಲಿ ಕಾರ್ಮಿಕರು ಈ ಥರ ನಿತ್ಯ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜೀವನ ಸಾಗಿಸೋದು ಕಷ್ಟ ಇದೆ.
ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ಖರ್ಚಾಗೋ ಅಷ್ಟು ಬೆಲೆ ಏರಿಕೆ ಮಾಡಿದ್ರೆ ನಿಮ್ 2,000 ರೂಪಾಯಿ ಯಾರಿಗೆ ಸ್ವಾಮಿ ಬೇಕು? ನೀವೇ ಇಟ್ಕೊಳ್ಳಿ, ನಿಮ್ಮ ಗ್ಯಾರಂಟಿಗಳು ಖಂಡಿತ ನಮಗೆ ಬೇಡ ಅಂತ ಜನ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿಗಳನ್ನ ನೀವೇ ಇಟ್ಕೊಳ್ಳಿ, ನಮಗೆ ಬೆಲೆ ಇಳಿಕೆ ಮಾಡಿ ಅಂತ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಏನಿವತ್ತು ರಾಜ್ಯ ಸರ್ಕಾರ 4 ರೂಪಾಯಿನ ಹಾಲಿನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಶ್ರೀಸಾಮಾನ್ಯರಿಗೆ ಇದು ಒಂಥರ ಹೊರೆನೇ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇದನ್ನು ಸರ್ಕಾರ ಏನು ಹೇಳಿದೆ ಅಂದರೆ ಆ ಹಣವನ್ನು ನಾವು ರೈತರಿಗೆ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಯಾಕೆಂದರೆ ರೈತರೇ ಉತ್ಪಾದನೆ ಮಾಡ್ತಕ್ಕಂಥ ಈ ಒಂದು ಹಾಲನ್ನು ಅವ್ರಿಗೆ ತಲುಪೋದಾದರೆ ಸರ್ವಸಾಮಾನ್ಯರು ಬೇಕಾದ್ರೆ ಅದನ್ನು ಇದು ಮಾಡ್ತಾರೆ. ಬಟ್ ಅದೇ ದುಡ್ಡನ್ನೇ ಇವರು ಬೇರೆ ಥರದ ಬಳಕೆ ಮಾಡಬಾರ್ದು. ಬಾಗಲಕೋಟೆಯಲ್ಲೂ ಕೂಡ ಜನ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರ ಈ ಸರ್ಕಾರ ಬಂದ ನಂತರ ಈ 3ನೇ ಬಾರಿ KMF ಹಾಲಿನ ದರವನ್ನು ಏರಿಕೆ ಮಾಡ್ತಾ ಇದೆ. ಇದು ಜನಸಾಮಾನ್ಯರಿಗೆ ಭಾರಿ ಹೊರೆಯಾಗಿ ಕಾಣ್ತಾ ಇದೆ. ಸರ್ಕಾರ ತಮ್ಮ ಗ್ಯಾರಂಟಿ ಹಣವನ್ನು ಎಲ್ಲರಿಗೂ ಸಮಾನವಾಗಿ ಕೊಡುವ ಒಂದು ಇದ್ರ ಸಲುವಾಗಿ ಎಲ್ಲರಿಗೂ ಈ ದರ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಭಾರಿ ಒಂದು ತಾಪವನ್ನು ಉಂಟು ಮಾಡ್ತಾ ಇದೆ.